NPKನ ಪರಿಚಯ. ಸಸ್ಯ ಜೀವನವನ್ನು ಉಳಿಸಿಕೊಳ್ಳಲು ಮತ್ತು ಪರಿಸರ ಸಮತೋಲನವನ್ನು ಕಾಪಾಡಿಕೊಳ್ಳಲು ಮಣ್ಣು ಒಂದು ಸಂಕೀರ್ಣವಾದ ಜೀವಂತ ವ್ಯವಸ್ಥೆಯಾಗಿದೆ. ಮಣ್ಣಿನ ಫಲವತ್ತತೆಯ ಅತ್ಯಂತ ನಿರ್ಣಾಯಕ ಅಂಶವೆಂದರೆ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್. ಸಾರಜನಕ N, ರಂಜಕ P ಮತ್ತು ಪೊಟ್ಯಾಸಿಯಂ K ಅನ್ನು NPK ಎಂದು ಕರೆಯಲಾಗುತ್ತದೆ. ಈ ಮೂರು ಅಂಶಗಳು ಸಸ್ಯ ಪೌಷ್ಟಿಕಾಂಶಕ್ಕೆ ಆಧಾರವಾಗಿವೆ ಮತ್ತು ಸೂಕ್ತವಾದ ಸಸ್ಯಗಳ ಬೆಳವಣಿಗೆ ಮತ್ತು ಕೃಷಿ ಉತ್ಪಾದಕತೆಗೆ ಅವುಗಳ ಉಪಸ್ಥಿತಿಯು ಸಾಕಷ್ಟು ಮತ್ತು ಸಮತೋಲಿತ ಪ್ರಮಾಣದಲ್ಲಿ ಅಗತ್ಯವಾಗಿರುತ್ತದೆ. ಆದಾಗ್ಯೂ NPK ಮಣ್ಣಿಗೆ ಪರಿಚಯಿಸಲ್ಪಟ್ಟ ವಿಧಾನ ವಿಶೇಷವಾಗಿ ರಸಗೊಬ್ಬರಗಳ ಮೂಲಕ ಸಸ್ಯ ಆರೋಗ್ಯ ಮಾತ್ರವಲ್ಲದೆ ಮಣ್ಣಿನ ರಚನೆ, ಜೀವವೈವಿಧ್ಯ, ರಸಾಯನಶಾಸ್ತ್ರ ಮತ್ತು ದೀರ್ಘಕಾಲೀನ ಸುಸ್ಥಿರತೆಯ ಮೇಲೂ ಗಮನಾರ್ಹವಾಗಿ ಪರಿಣಾಮ ಬೀರುತ್ತದೆ. ಈ ಪ್ರಬಂಧವು ಮಣ್ಣಿನಲ್ಲಿರುವ ಸಾರಜನಕ, ರಂಜಕ ಮತ್ತು ಪೊಟ್ಯಾಸಿಯಂ, ಅವುಗಳ ಮೂಲಗಳು, ಅವು ಇತರ ಮಣ್ಣಿನ ಘಟಕಗಳೊಂದಿಗೆ ಹೇಗೆ ಸಂವಹನ ನಡೆಸುತ್ತವೆ ಮತ್ತು NPK ಪುಷ್ಟೀಕರಣ ಅಥವಾ ಮಣ್ಣಿನ ಆರೋಗ್ಯದ ಮೇಲೆ ಸವಕಳಿಯ ಸಂಭಾವ್ಯ ಧನಾತ್ಮಕ ಮತ್ತು ನೆಗೆಟಿವ್ ಋಣಾತ್ಮಕ ಪರಿಣಾಮಗಳನ್ನು ಪರಿಶೀಲಿಸುತ್ತದೆ. 1. ಮಣ್ಣಿನ ಪೋಷಕಾಂಶಗಳ ಪ್ರಾಮುಖ್ಯತೆ. ಮಣ್ಣಿನ ಪೋಷಕಾಂಶಗಳು ಅಗತ್ಯವಾದ ಜೀವನ ಪ್ರಕ್ರಿಯೆಗಳನ್ನು ನಿರ್ವಹಿಸಲು ಮಣ್ಣಿನಿಂದ ಹೀರಿಕೊಳ್ಳುವ ವಸ್ತುಗಳು. ಸಾರಜನಕ, ರಂಜಕ ಮತ್ತು ಪೊಟ್ಯಾಸಿಯಂನಂತಹ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ದೊಡ್ಡ ಪ್ರಮಾಣದಲ್ಲಿ ಅಗತ್ಯವಾಗಿರುತ್ತದೆ ಏಕೆಂದರೆ ಅವು ಸಸ್ಯ ಅಭಿವೃದ್ಧಿಯ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತವೆ. ಮಣ್ಣಿನ ಫಲವತ್ತತೆ ಮತ್ತು ಉತ್ಪಾದಕತೆ ಹೆಚ್ಚಾಗಿ ಈ ಪೋಷಕಾಂಶಗಳ ಲಭ್ಯತೆ ಮತ್ತು ಸಮತೋಲನವನ್ನು ಅವಲಂಬಿಸಿರುತ್ತದೆ. ಬೆಳೆ ಇಳುವರಿಯನ್ನು ಹೆಚ್ಚಿಸಲು NPK ರಸಗೊಬ್ಬರಗಳನ್ನು ವ್ಯಾಪಕವಾಗಿ ಬಳಸಲಾಗುತ್ತದೆಯಾದರೂ ಡೋಸೇಜ್ ಅಪ್ಲಿಕೇಶನ್ ವಿಧಾನ ಮಣ್ಣಿನ ಪ್ರಕಾರ ಮತ್ತು ಪರಿಸರ ಪರಿಸ್ಥಿತಿಗಳನ್ನು ಅವಲಂಬಿಸಿ ಮಣ್ಣಿನ ಆರೋಗ್ಯದ ಮೇಲೆ ಅವುಗಳ ಪರಿಣಾಮಗಳು ಬದಲಾಗುತ್ತವೆ. 2. ಮಣ್ಣಿನಲ್ಲಿ ಸಾರಜನಕ N. ಮಣ್ಣಿನಲ್ಲಿ ಸಾರಜನಕದ ಪಾತ್ರ. ಸಾರಜನಕವು ಸಸ್ಯಕ ಬೆಳವಣಿಗೆಯನ್ನು ಬೆಂಬಲಿಸುವ ಪ್ರಮುಖ ಪೋಷಕಾಂಶವಾಗಿದೆ. ಇದು ಅಮೈನೋ ಆಮ್ಲಗಳು, ಪ್ರೋಟೀನ್ಗಳು, ಕಿಣ್ವಗಳು, ಕ್ಲೋರೋಫಿಲ್ ಮತ್ತು ನ್ಯೂಕ್ಲಿಯಿಕ್ ಆಮ್ಲಗಳ DNA ಮತ್ತು RNA ಪ್ರಮುಖ ಅಂಶವಾಗಿದೆ. ಸಾವಯವ ಮತ್ತು ಅಜೈವಿಕ ರೂಪಗಳಲ್ಲಿ ಮಣ್ಣಿನಲ್ಲಿರುವ ಸಾರಜನಕವು ಇರುತ್ತದೆ. ಸಾವಯವ ಸಾರಜನಕವು ಕೊಳೆತ ಸಸ್ಯ ಮತ್ತು ಪ್ರಾಣಿಗಳ ವಸ್ತುಗಳಿಂದ ಬರುತ್ತದೆ, ಆದರೆ ಅಜೈವಿಕ ರೂಪಗಳಲ್ಲಿ ಅಮೋನಿಯಂ ಮತ್ತು ನೈಟ್ರೇಟ್ ಸೇರಿವೆ. ಅವು ಸಸ್ಯಗಳ ಉಲ್ಬಣಕ್ಕೆ ಸುಲಭವಾಗಿ ಲಭ್ಯವಿದೆ. ಸಾರಜನಕದ ಮೂಲಗಳು. ಜೈವಿಕ ಸಾರಜನಕ ಸ್ಥಿರೀಕರಣ. ರೈಜೋಬಿಯಂ ಮತ್ತು ಅಜೋಟೋಬ್ಯಾಕ್ಟರ್ನಂತಹ ಕೆಲವು ಬ್ಯಾಕ್ಟೀರಿಯಾಗಳು ವಾತಾವರಣದ ಸಾರಜನಕವನ್ನು ಮಣ್ಣಿನಲ್ಲಿ ಸರಿಪಡಿಸುತ್ತವೆ. ಸಾವಯವ ವಸ್ತುಗಳ ವಿಭಜನೆ. ಸಾವಯವ ತ್ಯಾಜ್ಯ, ಗೊಬ್ಬರ ಮತ್ತು ಕಾಂಪೋಸ್ಟ್ ವಿಭಜನೆಯ ಸಮಯದಲ್ಲಿ ಸಾರಜನಕವನ್ನು ಬಿಡುಗಡೆ ಮಾಡುತ್ತದೆ. ಸಂಶ್ಲೇಷಿತ ರಸಗೊಬ್ಬರಗಳು. ಯೂರಿಯಾ, ಅಮೋನಿಯಂ ನೈಟ್ರೇಟ್ ಮತ್ತು ಅಮೋನಿಯಂ ಸಲ್ಫೇಟ್ ಸಾಮಾನ್ಯ ಸಾರಜನಕ ಆಧಾರಿತ ಗೊಬ್ಬರಗಳಾಗಿವೆ. ಮಣ್ಣಿನ ಆರೋಗ್ಯದ ಮೇಲೆ ಪರಿಣಾಮ. ಸಕಾರಾತ್ಮಕ ಪರಿಣಾಮಗಳು. ಸಸ್ಯಗಳ ಬೆಳವಣಿಗೆ ಮತ್ತು ಇಳುವರಿಯನ್ನು ಹೆಚ್ಚಿಸುತ್ತದೆ. ಸಮತೋಲಿತವಾದಾಗ ಸೂಕ್ಷ್ಮಜೀವಿಯ ಚಟುವಟಿಕೆಯನ್ನು ಉತ್ತೇಜಿಸುತ್ತದೆ. ಸಾವಯವ ಮೂಲಗಳನ್ನು ಬಳಸಿದಾಗ ಮಣ್ಣಿನ ರಚನೆಯನ್ನು ಸುಧಾರಿಸುತ್ತದೆ. ನಕಾರಾತ್ಮಕ ಪರಿಣಾಮಗಳು. ಲೀಚಿಂಗ್. ನೈಟ್ರೇಟ್ಗಳು ಹೆಚ್ಚು ಮೊಬೈಲ್ ಆಗಿದ್ದು ಅಂತರ್ಜಲಕ್ಕೆ ಹರಿಯಬಹುದು, ಇದು ಮಾಲಿನ್ಯಕ್ಕೆ ಕಾರಣವಾಗುತ್ತದೆ. ಮಣ್ಣಿನ ಆಮ್ಲೀಕರಣ. ಸಾರಜನಕ ರಸಗೊಬ್ಬರಗಳ ನಿರಂತರ ಬಳಕೆಯು ಮಣ್ಣಿನ pH ಅನ್ನು ಕಡಿಮೆ ಮಾಡುತ್ತದೆ, ಇದು ಪ್ರಯೋಜನಕಾರಿ ಸೂಕ್ಷ್ಮಜೀವಿಗಳಿಗೆ ಹಾನಿಯಾಗುತ್ತದೆ. ಸೂಕ್ಷ್ಮಜೀವಿಯ ಅಸಮತೋಲನ. ಅತಿಯಾದ ಸಾರಜನಕವು ಸಾರಜನಕೋಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಮತ್ತು ಪ್ರಯೋಜನಕಾರಿ ಶಿಲೀಂಧ್ರಗಳನ್ನು ನಿಗ್ರಹಿಸುತ್ತದೆ. 3. ಮಣ್ಣಿನಲ್ಲಿ ರಂಜಕ P. ಮಣ್ಣಿನಲ್ಲಿ ರಂಜಕದ ಪಾತ್ರ. ATP ಅಡೆನೋಸಿನ್ ಟ್ರೈಫಾಸ್ಫೇಟ್ ಮೂಲಕ ಸಸ್ಯಗಳಲ್ಲಿ ಶಕ್ತಿ ವರ್ಗಾವಣೆ ಮತ್ತು ಸಂಗ್ರಹಣೆಗೆ ರಂಜಕ ಅತ್ಯಗತ್ಯ. ಇದು ಮೂಲ ಅಭಿವೃದ್ಧಿ, ಹೂಬಿಡುವಿಕೆ ಮತ್ತು ಬೀಜ ರಚನೆಯನ್ನು ಬೆಂಬಲಿಸುತ್ತದೆ. ಸಾರಜನಕಕ್ಕಿಂತ ಭಿನ್ನವಾಗಿ ರಂಜಕವು ಮಣ್ಣಿನಲ್ಲಿ ತುಲನಾತ್ಮಕವಾಗಿ ನಿಶ್ಚಲವಾಗಿರುತ್ತದೆ ಮತ್ತು ಸಸ್ಯಗಳಿಗೆ ಲಭ್ಯವಿಲ್ಲದ ರೂಪಗಳಲ್ಲಿ ಸರಿಪಡಿಸುತ್ತದೆ. ರಂಜಕದ ಮೂಲಗಳು. ನೈಸರ್ಗಿಕ ಖನಿಜ. ಹವಾಮಾನ. ರಂಜಕವು ಅಪಟೈಟ್ ಮತ್ತು ಇತರ ಫಾಸ್ಫೇಟ್ ಹೊಂದಿರುವ ಬಂಡೆಗಳಿಂದ ನಿಧಾನವಾಗಿ ಬಿಡುಗಡೆಯಾಗುತ್ತದೆ. ಸಾವಯವ ವಸ್ತು. ಪ್ರಾಣಿಗಳ ಗೊಬ್ಬರ ಮತ್ತು ಕಾಂಪೋಸ್ಟ್ ಕೊಳೆತವಾಗಿದ್ದಾಗ ರಂಜಕವನ್ನು ನೀಡುತ್ತದೆ. ರಾಸಾಯನಿಕ ರಸಗೊಬ್ಬರಗಳು. ಸೂಪರ್ ಫಾಸ್ಫೇಟ್, ಟ್ರಿಪಲ್ ಸೂಪರ್ ಫಾಸ್ಫೇಟ್ ಮತ್ತು ಡೈಮೋನಿಯಂ ಫಾಸ್ಫೇಟ್ DAP.
ಮಣ್ಣಿನ ಆರೋಗ್ಯದ ಮೇಲೆ ಪರಿಣಾಮ. ಸಕಾರಾತ್ಮಕ ಪರಿಣಾಮಗಳು: ಬೇರು ಬೆಳವಣಿಗೆ ಮತ್ತು ಆರಂಭಿಕ ಸಸ್ಯ ಚೈತನ್ಯವನ್ನು ಹೆಚ್ಚಿಸುತ್ತದೆ. ಹೂ ಬಿಡುವ ಮತ್ತು ಬೀಜ ಅಭಿವೃದ್ಧಿಯನ್ನು ಪ್ರೋತ್ಸಾಹಿಸುತ್ತದೆ. ಸೂಕ್ಷ್ಮಜೀವಿಯ ಚಟುವಟಿಕೆಯನ್ನು ಸುಧಾರಿಸುತ್ತದೆ, ವಿಶೇಷವಾಗಿ ಮೈಕೋರೈಜಲ್ ಶಿಲೀಂಧ್ರಗಳು. ನಕಾರಾತ್ಮಕ ಪರಿಣಾಮಗಳು: ಸ್ಥಿರೀಕರಣ. ಆಮ್ಲೀಯ ಅಥವಾ ಕ್ಷಾರೀಯ ಮಣ್ಣಿನಲ್ಲಿ ರಂಜಕವು ಕಬ್ಬಿಣ, ಅಲ್ಯೂಮಿನಿಯಂ ಅಥವಾ ಕ್ಯಾಲ್ಸಿಯಂನಿಂದ ಲಾಕ್ ಆಗುತ್ತದೆ, ಅದರ ಲಭ್ಯತೆಯನ್ನು ಕಡಿಮೆ ಮಾಡುತ್ತದೆ. ಯೂಟ್ರೋಫಿಕೇಶನ್. ಹೆಚ್ಚುವರಿ ರಂಜಕದಿಂದ ಹರಿವು ಜಲಮೂಲಗಳಲ್ಲಿ ಪಾಚಿಯ ಹೂವುಗಳಿಗೆ ಕಾರಣವಾಗುತ್ತದೆ. ಮಣ್ಣಿನ ನಿಷ್ಕ್ರಿಯತೆ. ಹೆಚ್ಚುವರಿ ರಂಜಕವು ಸತು ಮತ್ತು ಕಬ್ಬಿಣದಂತಹ ಇತರ ಪೋಷಕಾಂಶಗಳನ್ನು ತೆಗೆದುಕೊಳ್ಳುವಲ್ಲಿ ಹಸ್ತಕ್ಷೇಪ ಮಾಡುತ್ತದೆ. 4. ಮಣ್ಣಿನಲ್ಲಿ ಪೊಟ್ಯಾಸಿಯಂ. ಮಣ್ಣಿನಲ್ಲಿ ಪೊಟ್ಯಾಸಿಯಂ ಪಾತ್ರ: ಸಸ್ಯ ಒತ್ತಡ ಸಹಿಷ್ಣುತೆ, ಕಿಣ್ವ ಸಕ್ರಿಯಗೊಳಿಸುವಿಕೆ, ನೀರಿನ ನಿಯಂತ್ರಣ ಮತ್ತು ಕಾರ್ಬೋಹೈಡ್ರೇಟ್ ಚಯಾಪಚಯ ಕ್ರಿಯೆಗೆ ಪೊಟ್ಯಾಸಿಯಂ ನಿರ್ಣಾಯಕವಾಗಿದೆ. ಇದು ಯಾವುದೇ ಸಾವಯವ ಅಣುವಿನ ಭಾಗವಾಗುವುದಿಲ್ಲ, ಆದರೆ ವಿವಿಧ ಸಸ್ಯ ಕಾರ್ಯಗಳಿಗೆ ವೇಗವರ್ಧಕವಾಗಿ ಕಾರ್ಯನಿರ್ವಹಿಸುತ್ತದೆ. ಪೊಟ್ಯಾಸಿಯಂ ಮೂಲಗಳು: ಖನಿಜ, ಹವಾಮಾನ, ಫೆಲ್ಡ್ಸ್ಪಾರ್ ಮತ್ತು ಮೈಕಾ ಕಾಲಾನಂತರದಲ್ಲಿ ಪೊಟ್ಯಾಸಿಯಂ ಅನ್ನು ಬಿಡುಗಡೆ ಮಾಡುತ್ತವೆ. ಸಾವಯವ ತ್ಯಾಜ್ಯ, ಸಸ್ಯದ ಉಳಿಕೆಗಳು ಮತ್ತು ಮರದ ಬೂದಿ ಪೊಟ್ಯಾಸಿಯಂ ಕೊಡುಗೆ ನೀಡುತ್ತದೆ. ರಸಗೊಬ್ಬರಗಳು: ಮುರಿಯೇಟ್ ಆಫ್ ಪೊಟ್ಯಾಷ್, ಕೆಸಿಎಲ್, ಸಲ್ಫೇಟ್ ಆಫ್ ಪೊಟ್ಯಾಷ್, ಮತ್ತು ಪೊಟ್ಯಾಸಿಯಂ ನೈಟ್ರೇಟ್. ಮಣ್ಣಿನ ಆರೋಗ್ಯದ ಮೇಲೆ ಪರಿಣಾಮ. ಸಕಾರಾತ್ಮಕ ಪರಿಣಾಮಗಳು: ರೋಗ ಮತ್ತು ಬರಗಾಲಕ್ಕೆ ಸಸ್ಯ ಪ್ರತಿರೋಧವನ್ನು ಸುಧಾರಿಸುತ್ತದೆ. ಉತ್ತಮ ನೀರಿನ ನಿಯಂತ್ರಣದ ಮೂಲಕ ಮಣ್ಣಿನ ರಚನೆಯನ್ನು ಹೆಚ್ಚಿಸುತ್ತದೆ. ಬೆಳೆಗಳಲ್ಲಿ ಸಕ್ಕರೆ ಮತ್ತು ಪಿಷ್ಟ ಉತ್ಪಾದನೆಯನ್ನು ಪ್ರೋತ್ಸಾಹಿಸುತ್ತದೆ. ನಕಾರಾತ್ಮಕ ಪರಿಣಾಮಗಳು: ಮಣ್ಣಿನ ಲವಣಾಂಶ, ಹೆಚ್ಚಿನ ಪೊಟ್ಯಾಸಿಯಂ ಕ್ಲೋರೈಡ್, ಕೆಸಿಎಲ್ ಬಳಕೆಯು ಉಪ್ಪು ಮಟ್ಟವನ್ನು ಹೆಚ್ಚಿಸುತ್ತದೆ. ಕ್ಯಾಲ್ಸಿಯಂ ಅಸಮತೋಲನ. ಹೆಚ್ಚುವರಿ ಕ್ಯಾಲ್ಸಿಯಂ ಮತ್ತು ಮೆಗ್ನೀಸಿಯಂ ಅನ್ನು ತೆಗೆದುಕೊಳ್ಳುವಲ್ಲಿ ಹಸ್ತಕ್ಷೇಪ ಮಾಡುತ್ತದೆ. ಮಣ್ಣಿನ ಗಟ್ಟಿಯಾಗುವುದು. ಕಳಪೆ ಗುಣಮಟ್ಟದ ಪೊಟ್ಯಾಷ್ ಮೂಲಗಳು ಕಾಲಾನಂತರದಲ್ಲಿ ಸಂಕೋಚನವನ್ನು ಉಂಟುಮಾಡಬಹುದು. 5. ಎನ್ಪಿಕೆ ಸಮತೋಲನ ಮತ್ತು ಮಣ್ಣಿನ ಫಲವತ್ತತೆ. ಸಮತೋಲನದ ಅವಶ್ಯಕತೆ. ಮಣ್ಣಿನ ಫಲವತ್ತತೆ ಮತ್ತು ಸಸ್ಯ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಎನ್ಪಿಕೆ ಸಮತೋಲಿತ ಪೂರೈಕೆ ನಿರ್ಣಾಯಕವಾಗಿದೆ. ಯಾವುದೇ ಪೋಷಕಾಂಶಗಳ ಅತಿಯಾದ ಬಳಕೆ ಅಥವಾ ಬಳಕೆಯು ಮಣ್ಣಿನ ಗುಣಮಟ್ಟವನ್ನು ಕುಸಿಯುವ ಮತ್ತು ಬೆಳೆ ಉತ್ಪಾದಕತೆಯನ್ನು ಕಡಿಮೆ ಮಾಡುವ ಅಸಮತೋಲನಕ್ಕೆ ಕಾರಣವಾಗಬಹುದು. ಹೆಚ್ಚುವರಿ ಎನ್ಪಿಕೆ ಪೋಷಕಾಂಶಗಳ ಹರಿವು, ಮಾಲಿನ್ಯ, ಸೂಕ್ಷ್ಮಜೀವಿಯ ಸಾವು ಮತ್ತು ಮಣ್ಣಿನ ರಚನೆಯ ಅವನತಿಗೆ ಕಾರಣವಾಗುತ್ತದೆ. ಕೊರತೆ ಇರುವ ಕುಂಠಿತಗೊಂಡ ಸಸ್ಯಗಳ ಬೆಳವಣಿಗೆ, ಹಳದಿ ಎಲೆಗಳು, ಕಳಪೆ ಮೂಲ ಅಭಿವೃದ್ಧಿ ಮತ್ತು ಕಡಿಮೆ ಇಳುವರಿ ಉಂಟಾಗುತ್ತದೆ. ಮಣ್ಣಿನ ಪರೀಕ್ಷೆ ಮತ್ತು ನಿರ್ವಹಣೆ. ನಿಯಮಿತ ಮಣ್ಣಿನ ಪರೀಕ್ಷೆಯು ಅಸ್ತಿತ್ವದಲ್ಲಿರುವ ಪೋಷಕಾಂಶಗಳ ಮಟ್ಟವನ್ನು ನಿರ್ಧರಿಸಲು ಸಹಾಯ ಮಾಡುತ್ತದೆ ಮತ್ತು ರೈತರಿಗೆ ಸರಿಯಾದ ಪ್ರಮಾಣದ ಎನ್ಪಿಕೆ ಅನ್ವಯಿಸಲು ಮಾರ್ಗದರ್ಶನ ನೀಡುತ್ತದೆ. ಸೈಟ್ ನಿರ್ದಿಷ್ಟ ಪೋಷಕಾಂಶಗಳ ನಿರ್ವಹಣೆ SSNM ನಿಖರವಾದ ಅಪ್ಲಿಕೇಶನ್ ಅನ್ನು ಖಾತ್ರಿಗೊಳಿಸುತ್ತದೆ, ಪರಿಸರ ಹಾನಿಯನ್ನು ಕಡಿಮೆ ಮಾಡುತ್ತದೆ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸುತ್ತದೆ. 6. ಸಾವಯವ ಮತ್ತು ಸಂಶ್ಲೇಷಿತ ಎನ್ಪಿಕೆ ಮೂಲಗಳು. ಸಾವಯವ ಎನ್ಪಿಕೆ ಮೂಲಗಳು: ಕಾಂಪೋಸ್ಟ್, ಹುಳುಕಾಗುವಿಕೆ, ಪ್ರಾಣಿ ಗೊಬ್ಬರ, ಹಸಿರು ಗೊಬ್ಬರ, ಮೂಳೆ, ಮರದ ಬೂದಿ. ಈ ಮೂಲಗಳು ಮಣ್ಣಿನ ರಚನೆಯನ್ನು ಸುಧಾರಿಸುತ್ತವೆ, ಸೂಕ್ಷ್ಮಜೀವಿಯ ವೈವಿಧ್ಯತೆಯನ್ನು ಹೆಚ್ಚಿಸುತ್ತವೆ ಮತ್ತು ಪೋಷಕಾಂಶಗಳನ್ನು ನಿಧಾನವಾಗಿ ಬಿಡುಗಡೆ ಮಾಡುತ್ತವೆ, ಸೋರಿಕೆ ಮತ್ತು ವಿಷತ್ವವನ್ನು ಕಡಿಮೆ ಮಾಡುತ್ತದೆ. ಸಂಶ್ಲೇಷಿತ ಎನ್ಪಿಕೆ ಮೂಲಗಳು: ಯೂರಿಯಾ, ನಿವ್ವಳ, ಅತಿರೇಕದ ಗಾಡಿ. ಅಲ್ಪಾವಧಿಯ ಇಳುವರಿ ಹೆಚ್ಚಳಕ್ಕೆ ಪರಿಣಾಮಕಾರಿಯಾಗಿದ್ದರೂ ಸರಿಯಾಗಿ ನಿರ್ವಹಿಸದಿದ್ದರೆ ಅವು ದೀರ್ಘಾವಧಿಯಲ್ಲಿ ಮಣ್ಣನ್ನು ಹಾನಿಗೊಳಿಸಬಹುದು. ಸಂಶ್ಲೇಷಿತ ರಸಗೊಬ್ಬರಗಳು ಹೆಚ್ಚಾಗಿ ಸಾವಯವ ವಸ್ತುಗಳ ವಿಷಯ ಮತ್ತು ಮಣ್ಣಿನ ಸೂಕ್ಷ್ಮಜೀವಿಯ ಅಗತ್ಯಗಳನ್ನು ನಿರ್ಲಕ್ಷಿಸುತ್ತವೆ. 7. ಮಣ್ಣಿನ ಮೇಲೆ ನಖೆಯ ದೀರ್ಘಕಾಲೀನ ಪರಿಣಾಮಗಳು. ಮಣ್ಣಿನ ಆಮ್ಲೀಕರಣ. ಹೆಚ್ಚುವರಿ ಸಾರಜನಕ, ವಿಶೇಷವಾಗಿ ಅಮೋನಿಯಂ ಆಧಾರಿತ ರಸಗೊಬ್ಬರಗಳು ಮಣ್ಣನ್ನು ಆಮ್ಲೀಕರಣಗೊಳಿಸಬಹುದು
ಪೋಷಕಾಂಶಗಳ ಲಭ್ಯತೆ ಮತ್ತು ಸೂಕ್ಷ್ಮಜೀವಿಯ ಚಟುವಟಿಕೆಯನ್ನು ಕಡಿಮೆ ಮಾಡುತ್ತದೆ. ಪಿಎಚ್ ಸಮತೋಲನವನ್ನು ಪುನಃಸ್ಥಾಪಿಸಲು ಆಮ್ಲೀಯ ಮಣ್ಣಿಗೆ ಸೀಮಿತ ಅಗತ್ಯವಿರುತ್ತದೆ. ಸೂಕ್ಷ್ಮಜೀವಿಯ ಕುಸಿತ. ಹೆಚ್ಚಿನ ಪ್ರಮಾಣದಲ್ಲಿ ಸಂಶ್ಲೇಷಿತ ರಸಗೊಬ್ಬರಗಳು, ಸಾರಜನಕ ಫಿಕ್ಸರ್ ಮತ್ತು ಮೈಕೋರೈಎಸ್ಎಯಂತಹ ಪ್ರಯೋಜನಕಾರಿ ಸೂಕ್ಷ್ಮಜೀವಿಗಳನ್ನು ನಿಗ್ರಹಿಸಬಹುದು. ಕಾಲಾನಂತರದಲ್ಲಿ ಇದು ಮಣ್ಣಿನ ಸ್ವಯಂ ಫಲವತ್ತಾಗಿಸುವ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತದೆ. ಮಣ್ಣಿನ ಸಂಕೋಚನ ಮತ್ತು ಸವೆತ. ಸಂಶ್ಲೇಷಿತ ಗೊಬ್ಬರ ಅವಲಂಬನೆಯಿಂದಾಗಿ ಸಾವಯವ ಪದಾರ್ಥವು ಕಡಿಮೆಯಾಗುವುದು ಸವೆತ ಮತ್ತು ನೀರಿನ ಒಳನುಸುಳುವಿಕೆಗೆ ಗುರಿಯಾಗುವ ಸಂಕ್ಷಿಪ್ತ ಮಣ್ಣಿಗೆ ಕಾರಣವಾಗುತ್ತದೆ. ಪೋಷಕಾಂಶಗಳ ಲಾಕ್ಟಾಪ್ ಮತ್ತು ವೈರತ್ವ. ಎನ್ಪಿಕೆದಲ್ಲಿನ ಅಸಮತೋಲನವು ಕ್ಯಾಲ್ಸಿಯಂ, ಮೆಗ್ನೀಸಿಯಂ, ಸಲ್ಫರ್ ಮತ್ತು ಸತು, ಕಬ್ಬಿಣ ಮತ್ತು ಬೋರಾನ್ನಂತಹ ಸೂಕ್ಷ್ಮ ಪೋಷಕಾಂಶಗಳಾದ ದ್ವಿತೀಯಕ ಪೋಷಕಾಂಶಗಳನ್ನು ಲಾಕ್ ಮಾಡಬಹುದು. ಈ ಪೋಷಕಾಂಶಗಳ ವೈರತ್ವವು ಒಟ್ಟಾರೆ ಮಣ್ಣು ಮತ್ತು ಸಸ್ಯ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. 8. ಸುಸ್ಥಿರ ಎನ್ಪಿಕೆ ನಿರ್ವಹಣಾ ಅಭ್ಯಾಸಗಳು. ಸಂಯೋಜಿತ ಪೋಷಕಾಂಶ ನಿರ್ವಹಣೆ ಐಎನ್ಎಂ. ಎನ್ಪಿಕೆ ಸಾವಯವ ಮತ್ತು ಅಜೈವಿಕ ಮೂಲಗಳನ್ನು ಸಂಯೋಜಿಸುವುದರಿಂದ ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳುವಾಗ ಸಮತೋಲಿತ ಪೌಷ್ಟಿಕಾಂಶವನ್ನು ಖಾತ್ರಿಗೊಳಿಸುತ್ತದೆ. ಫಾರ್ಮಿಯಾರ್ಡ್ ಗೊಬ್ಬರ, ಕಾಂಪೋಸ್ಟ್, ಹಸಿರು ಗೊಬ್ಬರ ಮತ್ತು ಕನಿಷ್ಠ ಸಂಶ್ಲೇಷಿತ ಒಳಹರಿವುಗಳನ್ನು ಬಳಸುವುದನ್ನು ಐಎನ್ಎಂ ಒತ್ತಿ ಹೇಳುತ್ತದೆ. ಬೆಳೆ ತಿರುಗುವಿಕೆ ಮತ್ತು ಕವರ್ ಬೆಳೆಗಳು. ಬೆಳೆ ತಿರುಗುವಿಕೆಯಲ್ಲಿನ ದ್ವಿದಳ ಧಾನ್ಯಗಳು ಸಾರಜನಕವನ್ನು ಸ್ವಾಭಾವಿಕವಾಗಿ ಸರಿಪಡಿಸುತ್ತವೆ. ಬಾಹ್ಯ ಸಾರಜನಕ ಒಳಹರಿವಿನ ಅಗತ್ಯವನ್ನು ಕಡಿಮೆ ಮಾಡುತ್ತದೆ. ಕ್ಲೋವರ್ನಂತಹ ಬೆಳೆಗಳನ್ನು ಕವರ್ ಸವೆತವನ್ನು ತಡೆಯುತ್ತದೆ, ಸಾರಜನಕವನ್ನು ಸರಿಪಡಿಸಿ ಮತ್ತು ಮಣ್ಣಿನ ಸಾವಯವ ಪದಾರ್ಥವನ್ನು ಹೆಚ್ಚಿಸಿ. ನಿಧಾನ ಬಿಡುಗಡೆ ರಸಗೊಬ್ಬರಗಳು. ನಿಧಾನ ಬಿಡುಗಡೆ ಅಥವಾ ನಿಯಂತ್ರಿತ ಬಿಡುಗಡೆ ಎನ್ಪಿಕೆ ರಸಗೊಬ್ಬರಗಳು ಲೀಚಿಂಗ್ ಅನ್ನು ಕಡಿಮೆ ಮಾಡುತ್ತದೆ, ಪರಿಸರೀಯ ಪರಿಣಾಮವನ್ನು ಕಡಿಮೆ ಮಾಡುತ್ತದೆ ಮತ್ತು ಸ್ಥಿರವಾದ ಪೋಷಕಾಂಶಗಳ ಪೂರೈಕೆಯನ್ನು ಒದಗಿಸುತ್ತದೆ. ನಿಖರ ಕೃಷಿ. ತಂತ್ರಜ್ಞಾನ ಆಧಾರಿತ ಕೃಷಿ ಪದ್ಧತಿಗಳು ರೈತರಿಗೆ ಮಣ್ಣು ಮತ್ತು ಬೆಳೆ ಪರಿಸ್ಥಿತಿಗಳ ಆಧಾರದ ಮೇಲೆ ಅಗತ್ಯವಾದ ಪೋಷಕಾಂಶಗಳನ್ನು ಅನ್ವಯಿಸಲು ಅನುವು ಮಾಡಿಕೊಡುತ್ತದೆ. ಇದು ತ್ಯಾಜ್ಯ ಮತ್ತು ಪರಿಸರ ಹಾನಿಯನ್ನು ಕಡಿಮೆ ಮಾಡುತ್ತದೆ. 9. ಕೇಸ್ ಸ್ಟಡೀಸ್ ಮತ್ತು ಜಾಗತಿಕ ದೃಷ್ಟಿಕೋನಗಳು. ಭಾರತ. ಎನ್ಪಿಕೆ ರಸಗೊಬ್ಬರಗಳ ಅತಿದೊಡ್ಡ ಗ್ರಾಹಕರಲ್ಲಿ ಭಾರತ ಒಬ್ಬರು. ಉತ್ಪಾದಕತೆಯು ಹೆಚ್ಚಾಗಿದ್ದರೂ ಮಣ್ಣಿನ ಅವನತಿ, ಸೂಕ್ಷ್ಮ ಪೋಷಕಾಂಶಗಳ ಕೊರತೆ ಮತ್ತು ಅಂತರ್ಜಲ ಮಾಲಿನ್ಯದಂತಹ ಸಮಸ್ಯೆಗಳಿವೆ. ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮತ್ತು ಮಣ್ಣಿನ ಆರೋಗ್ಯ ಕಾರ್ಡ್ಗಳನ್ನು ಉತ್ತೇಜಿಸಲಾಗುತ್ತಿದೆ. ಯುರೋಪ್. ಪರಿಸರ ಮಾಲಿನ್ಯವನ್ನು ತಡೆಗಟ್ಟಲು ಯುರೋಪಿಯನ್ ಒಕ್ಕೂಟವು ರಸಗೊಬ್ಬರ ಬಳಕೆಯ ಬಗ್ಗೆ ಕಟ್ಟುನಿಟ್ಟಾದ ನಿಯಮಗಳನ್ನು ಹೊಂದಿದೆ. ಸಾವಯವ ಕೃಷಿಯನ್ನು ಮಣ್ಣಿನ ಆರೋಗ್ಯವನ್ನು ಪುನಃಸ್ಥಾಪಿಸಲು ಪ್ರೋತ್ಸಾಹಿಸಲಾಗುತ್ತಿದೆ. ಆಫ್ರಿಕಾ. ಅನೇಕ ಆಫ್ರಿಕನ್ ಮಣ್ಣು ರಂಜಕ ಕೊರತೆಯಾಗಿದೆ. ಸ್ಥಳೀಯವಾಗಿ ಉತ್ಪತ್ತಿಯಾಗುವ ರಾಕ್ ಫಾಸ್ಫೇಟ್ ಮತ್ತು ಸಾವಯವ ಒಳಹರಿವಿನ ಮೂಲಕ ರಂಜಕದ ಲಭ್ಯತೆಯನ್ನು ಹೆಚ್ಚಿಸುವ ಪ್ರಯತ್ನಗಳು ನಡೆಯುತ್ತಿವೆ.